ಮಕ್ಕಳಿಗೆ ಆಗಿರೋದ್ರಿಂದ ತಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೌಷ್ಟಿಕತೆಗೆ ಹೋದ್ಸತಿನೂ ಕೂಡ ನಾವು ಹೇಳಿದ್ವಿ, ಮುಂಚೆ ನಮ್ಮ ಸರ್ಕಾರ ಬಂದಾಗ ಬರೀ ಒಂದು ಬಟ್ಟೆ ಕೊಡ್ತಾ ಇದ್ವಿ. ಆದರೆ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಇವತ್ತು 6 ದಿವಸನೂ ಕೂಡ ಮಕ್ಕಳ ಪೌಷ್ಟಿಕತೆಗೆ ಬಡತನದಲ್ಲಿರೋರು ಕೂಡ ಸಮಾನತೆಯನ್ನು ಕೊಡಬೇಕಂತ ಹೇಳಿ ಮಧ್ಯಾಹ್ನ ಬಿಸಿ ಊಟಕ್ಕೆ 6 ದಿವಸನೂ ಕೂಡ ಮೊಟ್ಟೆ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಬೆಳಗ್ಗೆ ಹಾಲಿನ ಜೊತೆಗೆ ಸಾಯಿಶ್ವರ್ ಏನು ನಾವು ಮಿಲ್ಕ್ ಪೌಡರ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ಮಕ್ಕಳು ಆ ಪೌಷ್ಟಿಕತೆಯನ್ನ ಈ ವಿದ್ಯಾಭ್ಯಾಸದ ಜೊತೆಗೆ ತಾವು ಕೊಡ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಡಿಗೆ ಸಹಾಯಕರಿಗೆ ಬಹಳ ಕಮ್ಮಿ ಕೊಡ್ತಾ ಇದೀವಿ, ಇಲ್ಲ ಅಂತ ಹೇಳಿ ಇನ್ನೂ ಜಾಸ್ತಿ ಕೊಡ್ಬೋದು, ಮುಂದೆ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ಸತಿ ಬಜೆಟ್ ಅಲ್ಲಿ ತಾವು 1000 ರೂಪಾಯಿಯನ್ನ ಜಾಸ್ತಿ ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ತರದ ಇಡುಗಂಟೆ ಇರಲಿಲ್ಲ, ಆದ್ರೆ ಅವರಿಗೆ ಸುಮಾರು 60 ವರ್ಷ ಆದ್ಮೇಲೆ ಅವರಿಗೆ ಇಡುಗಂಟನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಏನು ಅಡಿಗೆ ಸಹಾಯಕರಿಗೆ ಕೊಡ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸರ್ ದಾಖಲೆ ರೀತಿಯಲ್ಲಿ ಸುಮಾರು 13,000 ಜನರನ್ನ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ಸರ್, ತಾವು ಕೂಡ ನನ್ನನ್ನು ಕರೆದು ಇದನ್ನು ಬೇಗ ಸರಿ ಮಾಡಿ, ಯಾಕೆಂದ್ರೆ ಶಿಕ್ಷಕರ ಕೊರತೆ ಅನಿವಾರ್ಯತೆ ಅದು ಹಿಂದೆಯಿಂದನೂ ಕೂಡ ಇಟ್ಕೊಂಡು ಬಂದಿದೆ. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 11 ತಿಂಗಳಲ್ಲಿ 13,500 ಟೀಚರ್ಸ್ನ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ತಾವು ಮಾಡಿಕೊಟ್ಟಿದ್ದೀರಿ ಸರ್, ಅದಕ್ಕೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಕ್ಯಾಬಿನೆಟ್ ಅಲ್ಲಿ ಕಲಬುರಗಿ ಭಾಗದ ಎಲ್ಲ ಶೇಕಡ 80% ಖಾಲಿ ಇರ್ತಕ್ಕಂಥ ಹುದ್ದೆಯನ್ನ ತುಂಬತಕ್ಕಂಥ ಒಂದು ತೀರ್ಮಾನವನ್ನು ತಾವು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು 5,000 ಶಿಕ್ಷಕರನ್ನ ನೇಮಕಾತಿಗೆ ಅನುಮೋದನೆಯನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಅನುದಾನಿತ ಶಾಲೆಗಳಿಗೆ 2016ರಿಂದ ಹಿಡಿದು 2020ವರೆಗೂ ಏನು ಶಿಕ್ಷಕರ ನೇಮಕಾತಿಯನ್ನ ಮಾಡತಕ್ಕಂಥದ್ದು ಎಲ್ಲ ಕ್ರೋಢೀಕರಿಸಿದ್ರೆ, PUCನೂ ಕ್ರೋಢೀಕರಿಸಿದ್ರೆ ಸುಮಾರು ದಾಖಲೆ ರೀತಿಯಲ್ಲಿ 18,500 ಟೀಚರ್ಸ್ನ ಇವತ್ತು ತಗೊಳ್ತಕ್ಕಂಥದ್ದನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ವರದಿ ಆಗಿದೆ ಈ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮೇಲ್ಮನೆಯಲ್ಲಿ, ಯಾಕೆಂದ್ರೆ ತಾವು ಹೇಳ್ತಾ ಇದ್ರಿ ಯಾವಾಗಲೂ ಕೂಡ ತಮ್ಮ ಭಾಷಣದಲ್ಲಿ ಮಾನವೀಯತೆ ಮೌಲ್ಯತೆಗೆ ಜಾಸ್ತಿ ಒತ್ತನ್ನ ಕೊಡ್ತೀರಿ ಸರ್. ನಮ್ಮ ಇಲಾಖೆಯಲ್ಲಿ ಮಾರಲ್ ಸೈನ್ಸ್ ಅಂತ ಇತ್ತು, ನೀತಿ ವಿಜ್ಞಾನ ಅಂತ ಹೇಳಿ ಮುಂಚೆ ಇತ್ತು ಸರ್, ಅದು ನಿಂತು ಹೋಗಿತ್ತು. ಆದ್ರೆ ಮೇಲ್ಮನೆಯಲ್ಲಿ ಬಹಳ, ಯಾಕೆಂದ್ರೆ ಮೇಲ್ಮನೆಯ ಸದಸ್ಯರು ವೇದಿಕೆ ಮೇಲಿದ್ದಾರೆ, ಸುಮಾರು 4 ದಿವಸ ಸಭಾಪತಿಗಳು 4 ದಿವಸ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಇನ್ನೊಂದು ಕೇವಲ 1 ತಿಂಗಳ ಒಳಗೆ ಮಾರಲ್ ಸೈನ್ಸ್ ಅನ್ನ ಸೆಪರೇಟ್ ಸಬ್ಜೆಕ್ಟ್ ಆಗಿ, ಎಕ್ಸಾಮ್ ಇರೋದಿಲ್ಲ ಅದಕ್ಕೆ, ಆದ್ರೆ ಮೌಲ್ಯವನ್ನ, ಯಾಕೆಂದ್ರೆ ಮಾನವೀಯತೆ ಮೌಲ್ಯವನ್ನು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ನೀತಿ ವಿಜ್ಞಾನದಿಂದ ಬರ್ತದೆ. ಮತ್ತೆ ಅದನ್ನ ತರ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ ಸರ್. ಇದನ್ನ ಮಾತನ್ನು ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಸಹಕರಿಸಿರ್ತಕ್ಕಂಥ ಮೇಲ್ಮನೆಯ ಎಲ್ಲಾ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಗೆ ಸರ್ ಇಡೀ ದೇಶದೊಳಗೆ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ಸರ್, ತಾವು ಮುಖ್ಯಮಂತ್ರಿಗಳಾದ್ಮೇಲೆ ನನಗೆ ಈ ಉಸ್ತುವಾರಿ ನನಗೆ ಸಚಿವರಾಗಿ ಶಿಕ್ಷಣ ಇಲಾಖೆ ಕೊಟ್ಟ ಮೇಲೆ ಬಹಳ ಹೆಮ್ಮೆ ಅನಿಸ್ತದೆ. ಒಬ್ಬ ದೇಶದ ಪ್ರಜೆ ಆಗಿ ನಮ್ಮ ಮಕ್ಕಳು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ಸಂವಿಧಾನ ಪೀಠಿಕೆಯನ್ನ ಬೆಳಗ್ಗೆ ಪ್ರಾರ್ಥನೆ ಜೊತೆಗೆ ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇತಿಹಾಸ. ಅದು ನಮ್ಮ ದೇಶದ ಭಕ್ತಿಯನ್ನ ತೋರಿಸ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 29ನೇ ತಾರೀಕು ಮೇ ಏನು ಶಾಲೆ ಪ್ರಾರಂಭ ಆಯಿತು, ತಾವು ಕೂಡ ಒಂದು ನೋಡಿದ್ರಿ, 1ನೇ ಕ್ಲಾಸ್ ಮಗು ಈ ಬೋಧನೆಯನ್ನ, ಏನು ಸಂವಿಧಾನ ಪೀಠಿಕೆ ಬೋಧನೆಯನ್ನ ತಮ್ಮ ಪಕ್ಕ ನಿಂತು ನೀವು ಆ ಮಗುವನ್ನ ನೋಡ್ತಕ್ಕಂಥದ್ದು, ಆ ಚಿತ್ರಣ ಇವತ್ತು ಕೂಡ ನಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಕಂಡಿದ್ದೀವಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಏನು ನಮಗೆ ಸ್ವತಂತ್ರವನ್ನ ಕೊಟ್ಟಿದ್ದಾರೆ, ಅವರು ನಮಗೆ ಬೆಳಗಾವಿಗೆ AICC ಸೆಷನ್ಗೆ ಬಂದು 100 ವರ್ಷ ಆಯಿತು. ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಗಾಂಧಿ ಭಾರತ ಅಂತ ಹೇಳಿ ನಾವೇನು ಸಂಭ್ರಮವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನ ಮೇಲೆ ಸರ್ ಎಲ್ಲಾ ಸರ್ಕಾರಿ ಏನು ನಮ್ಮ SSLC ಬುಕ್ ಅಲ್ಲಿ 1ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರೆಗೂ ಸುಮಾರು 10.25 ಕೋಟಿ ಬುಕ್ಸ್ ಅಲ್ಲಿ ಮಹಾತ್ಮ ಗಾಂಧಿಯವರ 7 ಸಾಮಾಜಿಕ ಪಾತ್ರಗಳು ಮತ್ತು ಮಹಾತ್ಮ ಗಾಂಧಿಯವರ ಫೋಟೋನ ಅಳವಡಿಸಿರ್ತಕ್ಕಂಥ ಇತಿಹಾಸ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪಠ್ಯಪುಸ್ತಕದಲ್ಲೂ ಇದೆ ಸರ್ ಮಹಾತ್ಮ ಗಾಂಧಿಯವರ ಒಂದು ಚಿತ್ರ, ಹಾಗೂ ನಮ್ಮ ಏನು ಸಂವಿಧಾನ ಪೀಠಿಕೆಯನ್ನ ನಮ್ಮ ಮುದ್ರಣವನ್ನ ನಮ್ಮ ಪಠ್ಯಪುಸ್ತಕದಲ್ಲಿ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬಹಳ
2017 ಅವಾಗಿಂದನೂ ಕೂಡ ನಮ್ಮ ಶಿಕ್ಷಕರ, ಯಾಕೆಂದ್ರೆ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಸರ್, 1 ವರ್ಷ ಎಷ್ಟು ತಲೆ ತಿಂದ್ರು ಅಂತ ಹೇಳಿದ್ರೆ, ನನ್ನ ಮೊಬೈಲ್ ಒಂದ್ ದಿವಸ ಸೀಸ್ ಆಯ್ತು ಸರ್. ಒಬ್ಬೊಬ್ರು ಟೀಚರ್ಸ್ 4 ಸತಿಗೆ ಈ ಶಿಕ್ಷಣ ಸಚಿವರು ನಂಬರು ಅವ್ರಿಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳಿ ನನಗೆ ಬಹಳ ತಲೆ ತಿಂದಿದ್ರು ಸರ್. ಎಲ್ಲ ಇಲ್ಲಿ ಹಿಂದೆ ಕುತ್ಕೊಂಡಿದ್ದಾರೆ. ನೀವು ಬಹಳ ಒಂದು ದೊಡ್ಡ ನಿರ್ಧಾರವನ್ನ ಅವ್ರ ಪರವಾಗಿ ನಿನ್ನೆ ಏನು C&R ಬದಲಾವಣೆಯನ್ನ ಮಾಡತಕ್ಕಂಥದ್ದನ್ನ ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ವಿಶೇಷವಾಗಿ ತಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದೊಂದು ಇತಿಹಾಸ ಸರ್, ಅದು ತಾವು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು, ನಿನ್ನೆ ಸಚಿವ ಸಂಪುಟದಲ್ಲಿ ಅದು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಏನು ಶಿಕ್ಷಕರು ತಾವೆಲ್ಲರೂ ಕೂಡ ಇವತ್ತು ಈ ಏನು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಿ, ಇದು ನನಗನ್ಸುತ್ತೆ ಈ ರಾಜ್ಯದ, ಈ ದೇಶದ ಪ್ರಜೆಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೆತ್ತಿರೋರು ಏನು ನಿಮ್ಮ ಮಡಿಲಿಗೆ ಅವರ ಮಕ್ಕಳನ್ನ ಹಾಕಿದ್ದಾರೆ, ಇದು ನಿಮಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಅರ್ಪಣೆಯನ್ನ ಮಾಡ್ತಕ್ಕಂಥ ಒಂದು ದಿನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಶಿಕ್ಷಕರ ದಿನದ ಅಂಗವಾಗಿ ಶುಭಾಶಯಗಳನ್ನ ಹೇಗಲಿ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವೆಲ್ಲರೂ ಕೂಡ ಇಷ್ಟು ಹೆಚ್ಚು ಸಹಕಾರವನ್ನು ನನ್ನ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಎಲ್ಲರೂ ಕೂಡ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.